ಸೊ ರಿಮೂವ್ ಮಾಡಿ ಹಿಂಗೆ ಹೇಳಿದ್ರೆ ಬರುತ್ತೆ. ಸೊ ರಿಮೂವ್ ಆಯಿತು. ಬರುತ್ತೆ, ಸ್ವಲ್ಪ ಗಮ್ ಹಾಕಿದ್ದಾರೆ ಇಷ್ಟೇ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು R15 V3 ಇದು ಇಲ್ಲಿ ನೀವು ಡಿಸ್ಪ್ಲೇ ಇದು ನೋಡ್ತಿದ್ದೀರಲ್ಲ, LCD ಕವರು, ಆ ಕವರ್ ಬಟನ್ ಹೋಗ್ಬಿಟ್ಟಿದೆ, ಕಾಣಿಸ್ತಿದೆಯಲ್ಲ. ಸೊ ಆ ರೀಸನ್ಗೆ ಇದು ಹಂಗೆ ಬಿಡ್ತಿದ್ರೆ ಏನಾಗ್ತಿದೆ ಅಂದರೆ, ವಾಶ್ ಮಾಡೋ ಟೈಮಲ್ಲಿ ನೀರು ಸೇರಿಕೊಂಡು ಇದು ಹ್ಯಾಂಗ್ ಆಗ್ತಿದೆ. ಮೀನ್ಸ್ ರೀಸೆಟ್ ಬಟನ್ನು ಯಾವುದು ವರ್ಕ್ ಆಗ್ತಿಲ್ಲ. ಸೊ ಹಂಗೆ ಹ್ಯಾಂಗ್ ಆದಾಗ ಏನೂ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಫುಲ್ ಬಿಸಿಲಲ್ಲಿ ಬಿಡಿ ಗಾಡಿನ. ಬಿಟ್ಟರೆ ಅದರಲ್ಲಿ ನೀರಿಗಿರೇನ ಸೇರ್ಕೊಂಡ್ಬಿಟ್ಟಿದ್ರೆ ಅದು ಫುಲ್ಲು ಎವಾಪ್ರೇಟ್ ಆಗಿಬಿಟ್ಟು ಸೊ ನಿಮ್ಮದು ನಾರ್ಮಲಾಗಿ ವರ್ಕ್ ಆಗೋಕ್ಕೆ ಶುರು ಮಾಡುತ್ತೆ. ಬಟ್ 1 day 2 day ವೆಯ್ಟ್ ಮಾಡ್ಬೇಕಷ್ಟೆ. ಸೊ ಆ ರೀಸನ್ಗೆ ಇದು ಯಾವತ್ತಿದ್ರೂ ತಲೆನೋವು ಅಂತ ಹೇಳ್ಬಿಟ್ಟು ಯಾರೋ ಮಕ್ಕಳಿಲ್ಲ ಆಟ ಆಡ್ಬೇಕಾದ್ರೆ ಅದು ರಿಮೂವ್ ಮಾಡಿ ಕಿತ್ತುಬಿಟ್ಟಿದ್ದಾರೆ. ಸೊ ಆ ರೀಸನ್ಗೆ ಯಮಹಾ ಶೋರೂಮಲ್ಲಿ ಹೋಗ್ಬಿಟ್ಟು ಸಪ್ರೇಟ್ ಕವರೇ ಕೇಳಿದೆ. ಆ್ಯಕ್ಚುಲಿ ಒಂದು ಶೋರೂಮಲ್ಲಿ ಕೇಳಿದ್ದಕ್ಕೆ ಅವರು ಫುಲ್ಲು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಏನೋ ಮೀಟ್ರೇ ಫುಲ್ ಚೇಂಜ್ ಮಾಡಬೇಕು ಅಂದರು. ಮೀಟ್ರ್ ಫುಲ್ ಚೇಂಜ್ ಮಾಡಬೇಕು ಅಂದರೆ 8000 ಆಗುತ್ತೆ. ಸೊ ಅದ್ರ ಬದಲು ಬರೀ ಕವರ್ ಮಾತ್ರ ಚೇಂಜ್ ಮಾಡಿದ್ರೆ ಸಾಕು. ಬಿಕಾಸ್ ನಂದು ಬಟನ್ ಒಂದೇ ಅಲ್ಲ ಹೋಗಿರೋದು, ನಾನು ಬಟನ್ ಒಂದು ರಿಪ್ಲೇಸ್ ಮಾಡಿದ್ರೆ ಸಾಕು. ಸೊ ಆ ರೀಸನ್ಗೆ ಇದು ಡಿಸ್ಪ್ಲೇ ಕವರ್ ಮಾತ್ರ ತೊಗೊಂಬಂದಿದ್ದೀನಿ, ಸ್ಪೀಡೋಮೀಟ್ರ್ ಕವರು. ಆ ಕವರ್ ಪ್ರೈಸ್ ಎಷ್ಟಾಯಿತು ಮತ್ತು ಅದು ಹೆಂಗಿದೆ, ಪ್ಯಾಕಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಈಗ ಹೋಗ್ತೇವೆ ನೋಡೋಣ. ಸೊ ಈಗ ಫಸ್ಟ್ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ಸ್ಕ್ರೂಸು ಇದೆ ಮತ್ತು ಇಲ್ಲಿ ಆಲಂಕಿಯಿಂದ ರಿಮೂವ್ ಮಾಡಬೇಕು. ಎರಡು ಕಡೆ ನೀವು ರಿಮೂವ್ ಮಾಡಿಬಿಟ್ಟು ಅದಕ್ಕೆ ಒಂದು ಕನೆಕ್ಷನ್ ಇದೆ, ಕನೆಕ್ಷನ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಅದನ್ನು 2 ಸ್ಕ್ರೂವಿಂದ ಫಿಟ್ ಮಾಡಬೇಕು. ಅದು ಹೆಂಗೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಸ್ನೇಹಿತರೆ, ಇಲ್ಲೊಂದು ಸ್ಕ್ರೂ ಮತ್ತು ಇಲ್ಲೊಂದು ಸ್ಕ್ರೂ ಇರುತ್ತೆ. ಇದು ಆಲಂಕಿ ಒಂದು ಹಾಕ್ಕೊಂಡು ರಿಮೂವ್ ಮಾಡಿದರೆ ಸಾಕು. ಸೊ ರಿಮೂವ್ ಮಾಡಿ ಹಿಂಗೆ ಹೇಳಿದ್ರೆ ಬರುತ್ತೆ. ಈಗ ಟೀ ಸ್ಪಾನರ್ ಅಂತ ತೊಗೊಂಡ್ಬಿಟ್ಟು ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲಿ ಇದನ್ನು ರಿಮೂವ್ ಮಾಡಬೇಕು. ಸ್ವಲ್ಪ ಲೂಸ್ ಮಾಡ್ಕೊಂಡು ಕೈಯಲ್ಲಿ ತಿರ್ಸಿದ್ರೇ ಬಂದ್ಬಿಡುತ್ತೆ. ಮತ್ತು ಈ ಕಡೆನೂ ಸೇಮ್ ಇದೆ ನೋಡಿ. ಸ್ವಲ್ಪ ಟೈಟ್ ಇರುತ್ತೆ, ಒಂಚೂರು ಲೂಸ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿದ ತಕ್ಷಣ ಸ್ಪೀಡೋಮೀಟ್ರ್ ಲೂಸ್ ಆಗುತ್ತೆ ನೋಡಿ. ಇದ್ರ ಹಿಂದೆ ಒಂದು ಪ್ಲಗ್ ಇರುತ್ತೆ. ಸೊ ರಿಮೂವ್ ಆಯಿತು. ಈಗ ನಮಗೆ ಈ ಒಂದು ಬಟನ್ ಹೋಗಿರೋದಕ್ಕೋಸ್ಕರ ಇದನ್ನು ಈಗ ರಿಪ್ಲೇಸ್ ಮಾಡಬೇಕು. ಸ್ಪೀಡೋಮೀಟ್ರ್ ಬಾಕ್ಸ್ ಇದೆ ನೋಡಿ, ಸ್ಪೀಡೋಮೀಟ್ರ್ ಗ್ಲಾಸು. ಇದ್ರ ಪ್ರೈಸ್ ಬಂದುಬಿಟ್ಟು 108 ರೂಪೀಸ್ ಆಯಿತು. ಆ್ಯಕ್ಚುಲಿ ಶೋರೂಮಲ್ಲೇ ತೊಗೊಂಬಂದೆ. ಶೋರೂಮಲ್ಲಿ ಸಿಗಲ್ವೇನೋ ಅಂತ ಹೇಳ್ಬಿಟ್ಟು ಹೊರಗಡೆ ತುಂಬ ಟ್ರೈ ಮಾಡಿದೆ. ಬಟ್ ಹೊರಗಡೆಗಿಂತ ಶೋರೂಮಲ್ಲೇ ಬೇಗ ಸಿಕ್ಬಿಡ್ತು. ಒಂದು ಕಡೆ ಕೇಳಿದ್ದಕ್ಕೆ ಈ ಒಂದು ಬಟನ್ ರಿಪ್ಲೇಸ್ ಮಾಡೋದಕ್ಕಾಗಲ್ಲ, ನೀವು ಫುಲ್ ಸೆಟ್ಟು ಸ್ಪೀಡೋಮೀಟ್ರೇ ರಿಪ್ಲೇಸ್ ಮಾಡಬೇಕು ಅಂದರು. ಈಗ ಇದನ್ನು ಫಿಟ್ ಮಾಡಿ ಅಲ್ಲಿ ಅಸೆಂಬಲ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ಟೋಟಲ್ ಒಂದು 8 ಸ್ಕ್ರೂಸ್ ಇದೆ. 8 ಸ್ಕ್ರೂಸ್ನ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ರಿಮೂವ್ ಮಾಡಿದ್ರೆ ಸಾಕು ಬರುತ್ತೆ. ಸ್ವಲ್ಪ ಗಮ್ ಹಾಕಿದ್ದಾರೆ ಇಷ್ಟೇ. ಈ ಬಟನ್ಸ್ ಆ್ಯಕ್ಚುಲಿ ವರ್ಕ್ ಆಗ್ತಿರ್ಲಿಲ್ಲ ನೋಡಿ. ಸ್ಪಾನರಲ್ಲಿ ಚುಚ್ಚು, ಸ್ಕ್ರೂ ಡ್ರೈವರಲ್ಲಿ ಚುಚ್ಚು ಎಷ್ಟು ಶಾರ್ಪ್ ಆಗಿದೆ.
ಸೊ ಈಗ ಹೊಸದನ್ನ ಇಲ್ಲಿ ಫಿಟ್ಟಾಗಿ ಕೂತ್ಕೊಂತು. ಸ್ನೇಹಿತರೆ, ಈಗ ಇದಕ್ಕೆ ಹಿಂದೆ ಹೋಲ್ಡರ್ ರಿಮೂವ್ ಮಾಡಿದ್ದೆ. ಈಗ ರಿಮೂವ್ ಮಾಡಿರೋ ಹೋಲ್ಡರ್ನ ಈಗ ಇಲ್ಲಿ ಫಿಟ್ ಮಾಡಬೇಕು. ಈಗ 3 ಸ್ಕ್ರೂಸ್ ಸೆಟ್ ಆಯಿತು. ಈಗ ಒಂದು ಸರಿ ಕನೆಕ್ಟ್ ಮಾಡಿ ನೋಡೋಣ. ಇಗ್ನಿಷನ್ ಆನ್ ಮಾಡಿ ಕನೆಕ್ಟ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಎಸ್, ಎಲ್ಲ ಬಟನ್ನು ವರ್ಕ್ ಆಗ್ತಿದೆ, ನೋಡ್ಬೋದು ಈಗ. ಸೊ ಆಗಲೇ ರಿಮೂವ್ ಮಾಡಿರೋ ಈ ಸ್ಕ್ರೂಸ್ನ ಈಗ ಫಿಟ್ ಮಾಡ್ಬೇಕೀಗ. ಪ್ಯಾಕ್ ಮಾಡಬೇಕು. ಈಗ ಆಲನ್ ಕೀಸ್ ಇತ್ತಲ್ಲ, ಇದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇಲ್ಲಿ ಫಿಟ್ ಮಾಡಬೇಕು. ಸ್ನೇಹಿತರೆ, ಫೈನಲಿ ಸೆಟ್ ಮಾಡಾಯಿತು, ನೋಡ್ತಿರ್ಬೋದು.